ಇಷ್ಟು ಬೇಗ ನೀವು ಈ ತೀರ್ಮಾನಕ್ಕೆ ಬರಬೇಡಿ. ನೀವು ಯಾರು? ನಾನು 12 ಗ್ರಂಥಗಳನ್ನು ಬರೆದಿದ್ದೇನೆ. ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ. ಹೌದೇನು? ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೇನೆ. ಆದರೆ ಬುದ್ಧಿ ಚಾತುರ್ಯಕ್ಕಿಂತ ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ. ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ? ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವಾಗಬಹುದು. ಹಾಗಿದ್ದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಾನು ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ. ನೆಕ್ಸ್ಟ್ ಸಭೆ. ನಾನು ಸಿದ್ಧನಿದ್ದೇನೆ ಸ್ವಾಮಿ. ನಾನು ಸಿದ್ಧ. ಪ್ರಾರಂಭಿಸೋಣ. ವಾದಕ್ಕೆ ಯಾವುದೇ ಗ್ರಂಥವನ್ನು ನಾನು ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ. ಹೌದು, ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ. ನಾನು ಈಗ ಈ ತಿಲಕಾಷ್ಟ ಮಹಿಷ ಬಂಧನದ ಮೇಲೆ ವಾದ ಮಾಡುತ್ತೇನೆ. ತಿಲಕಾಷ್ಟ ಮಹಿಷ ಬಂಧನ ಅದು ಏಕೆ ನಿಮಗೆ ತಿಲಕಾಷ್ಟ ಮಹಿಷ ಬಂಧನ ತಿಳಿದಿಲ್ಲವೇ? ಇದು ನಮ್ಮೂರಿನಲ್ಲಿ ದನ ಕಾಯುವ ಹುಡುಗರಿಗೂ ಗೊತ್ತು. ಮಹಾಪ್ರಭು, ಏಕೋ ನನ್ನ ದೇಹಾರೋಗ್ಯ ಸರಿ ಇಲ್ಲ. ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ. ಆಗಬಹುದು? ಮಹಾರಾಜರಿಗೆ ನಮಸ್ಕಾರಗಳು ಅನ್ಬೇಕು. ವಿದ್ಯಾಸಾಗರ ಮಹಾಪಂಡಿತರು ಎಷ್ಟೊತ್ತಾದರೂ ಬಂದೇ ಇಲ್ಲ. ಚಂದನ, ವಿದ್ಯಾಸಾಗರ ಮಹಾಪಂಡಿತರನ್ನು ಊರಿನಲ್ಲಿ ಹುಡುಕಿ ಕರೆತನ್ನಿರಿ. ಆಯ್ತು ಮಹಾಪ್ರಭು. ವಿದ್ಯಾಸಾಗರ ಮಹಾಪಂಡಿತರು ರಾತ್ರೋರಾತ್ರಿ ಓಡಿ ಪಲಾಯನ ಮಾಡಿದ್ದಾರೆ. ನಿನ್ನಿಂದ ರಾಮಕೃಷ್ಣನಿಗೆ ಜಯವಾಗಲಿ. ರಾಮಕೃಷ್ಣನಿಗೆ ಜಯವಾಗಲಿ. ರಾಮಕೃಷ್ಣನಿಗೆ ಜಯವಾಗಲಿ. ರಾಮಕೃಷ್ಣನಿಗೆ ಜಯವಾಗಲಿ. ರಾಮಕೃಷ್ಣನಿಗೆ ಜಯವಾಗಲಿ. ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು. ನನಗೂ ಈ ತಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥ ಅನ್ನು ನೋಡೇ ಇಲ್ಲ. ಎಲ್ಲಿ? ಅದನ್ನು ಕೊಡು ನೋಡೋಣ. ಇದು ಏನಿದು? ಇದು ಎಳ್ಳಿನ ಕಡ್ಡಿಗಳು, ಅಂದರೆ ತಿಲಕಾಷ್ಟ. ಇದು ಎಮ್ಮೆ ಕಟ್ಟುವ ಹಗ್ಗ, ಅಂದರೆ ಮಹಿಷ ಬಂಧನ. ಇದೇ ತಿಲಕಾಷ್ಟ ಮಹಿಷ ಬಂಧನ. ಇದಾವುದೋ ಮಹಾಗ್ರಂಥವಿರಬೇಕೆಂದು ಹೆದರಿ ಪಾಪ ವಿದ್ಯಾಸಾಗರ ಓಡಿ ಹೋದನು. ಜೋರಾಗಿ